ನಮ್ಮ ಮನೆಗೆ ದೊಡ್ಡ ದಿಕ್ಕಾಗಿದ್ದೆ ಸರ್ ಆತ. ಇವಾಗ ನಮ್ಮ ಮನೆಗೆ ದೊಡ್ಡ ದಿಕ್ಕಿಲ್ದಂಗೆ ಆಗ್ಬಿಡ್ತು. ಮನ್ಯಾಗ ದುಡಿತಿದ್ದಾತೆ ಸರ್. ನಮ್ಮ ತಮ್ಮ ಸಣ್ಣ ತಮ್ಮ ಕೂಡ ಏನು ಕೆಲಸ ಇಲ್ಲ ಸರ್. ಇವಾಗ ಅವನಿಲ್ಲಿದ್ದಕ್ಕೆ ನಮ್ಮ ಅಮ್ಮನ ಪರಿಸ್ಥಿತಿ ಹೆಂಗ, ಅವ್ರ ರಾಜಕೀಯ ವ್ಯಕ್ತಿರಿಂದ ನಮ್ಮ ತಮ್ಮ ಹೋಗ್ಬಿಟ್ಟ. ಹಾಗಾದ ಆಗ್ಬಿಡ್ತು. ನಮಗೆ ಒಂದು ಪರಿಹಾರ ಮಾಡಿಕೊಡ್ಬೇಕಂತ ನಮಗೆ ಒಂದು ಇದು ಸರ್. ನಮ್ಮ ತಮ್ಮ ಏನು ತಿರುಗಿ ಬರೋದಿಲ್ಲ ಸರ್. ಈಗ ಈ ಒಂದು ಭರತ್ ರೆಡ್ಡಿ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಗಣೇಶ್ವರ್ ಆಗಿರ್ಬೋದು, ಯಾರಾದರೂ ಇನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಆಗಿರೋದ್ರಿಂದ ನಿಮ್ಮ ತಮ್ಮನಿಗೆ ಪಕ್ಷದ ಕಡೆಯಿಂದ ಆಮೇಲೆ ವೈಯಕ್ತಿಕವಾಗಿ ಸಹಾಯ ಮಾಡ್ತೀವಿ ಅಂತ ಏನಾದ್ರು ಭರವಸೆ ಕೊಟ್ಟಿದ್ದಾರೆ? ಸಹಾಯ ಮಾಡ್ತೀವಿ ಅಂತ ಹೇಳ್ಯಾರ ಸರ್ ಭರತ್ ರೆಡ್ಡಿ ಸರ್ ಅವರು. ಅವ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡಿವಿ. ಮಾಡ್ತೀನಂತ ಹೇಳ್ಯಾರ, ಮಾಡ್ಲಿ ಸರ್. ಮೇಡಮ್, ಈ ಗನ್ಮನ್ಗಳಿಂದ ಮಿಸ್ಫೈರ್ ಆಗಿ ನಿಮ್ಮ ಬ್ರದರ್ ಕರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ಏನ್ ಹೇಳ್ತೀರಿ ಅದು ನಾವು ನೋಡಿಲ್ಲ ಸರ್. ಅದು ರಿಪೋರ್ಟ್ ಕಳ್ಸಿದಾರ. ಅದು ಹೊರಗ್ ಬಂದ್ಮೇಲೆ ಗೊತ್ತಾತ ಸರ್. ಬೆಂಗಳೂರಿಗೆ ಹೋಗೈತಂತ ರಿಪೋರ್ಟ್. ಅದ್ ಬಂದ್ಮೇಲೆ ನಮಗೆ ಯಾರಿಂದ ಆಗೈತಂತ ಅದು ಹೊರಗ್ ಆಗ್ತದ ಸರ್. ಅದು ಆದ್ರೆ ಅವ್ರಿಗೆ ಶಿಕ್ಷೆ ಕೊಳ್ಳೇಬೇಕು ಸರ್. ಯಾರಿಂದಾನ ಆಗ್ಲಿ ಅದು ಅವ್ರ ಶಿಕ್ಷೆ ಕೊಳ್ಳೇಬೇಕು. ಇವಾಗ ನಮಗೆ ಅಷ್ಟು ನಮ್ ತಮ್ಮನ್ ಕಳ್ಕೊಂಡ್ ನಮಗೆ ಎಷ್ಟು ಜೀವ ಆಯಂದಿರ್ಬೋದು. ನಮ್ಮ ಅಮ್ಮಗಾಗ್ಲಿ ನಮಗಾಗ್ಲಿ ಸಂಕಟ ಐತೆ ಸರ್. ಅವ್ರಾಗ್ಲಿ ಒಂದ್ ಜೀವ ಅಂತೂ ಕಳ್ದ್ ಬಿಟ್ರಾರ. ಅವ್ರಿಗೆ ಶಿಕ್ಷೆ ಬೀಳ್ಲೇಬೇಕು ಸರ್. ಇವತ್ ನಮ್ದಾಯ್ತು, ನಾಳೆ ಇನ್ನೊಬ್ರದಾಯ್ತು. ಜೀವನೇ ಯಾವ್ದಾದ್ರು ಜೀವನೇ. ಈಗ ಕುಟುಂಬಕ್ಕೆ ಆಧಾರ ಆಗಿರತಕ್ಕಂತ ತಮ್ಮನ ಕಳ್ಕೊಂಡಿದ್ದೀರಿ. ನಮಗೆ ಹಸ್ಬೆಂಡ್ ಇಲ್ಲ ಸರ್. ನಮ್ ತಮ್ಮ ನಾನ್ ಅದಿನಕ ಅಂತ ಒಂದು ಭರವಸೆ ಕೊಡ್ತಿದ್ದ ಸರ್. ಅವನೇ ಇಲ್ದಂಗ ಆಗ್ಬಿಟ್ಟ ಸರ್. ಇವತ್ತು ಹೋರಾಟ ನೀವೇ ಮಾಡ್ತೀರಾ ಹೇಗೆ? ಏನ್ ಸರ್ ಕಾನೂನು ಹೋರಾಟ? ಈಗೇನು ನಿಮ್ ತಮ್ಮ ತೀರ್ಕೊಂಡಿದಾರಲ್ಲ, ಅದು FIR ಆಗಿದೆಲ್ಲ, ಅದಕ್ಕೆ ಕಾನೂನು ಹೋರಾಟ ನೀವೇ ಮಾಡ್ತೀರಾ ಅಥವಾ ನಾವು ಮಾಡ್ತೀವಿ ಅಂತ ಏನನ್ನ ಕಾಂಗ್ರೆಸ್ ಪಕ್ಷದವ್ರು ಬಂದು ನಿಮ್ಗೆ? ಅವರು ನಮಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ಯಾರ ಸರ್. ಕಾನೂನು ಹೋರಾಟ ಬಗ್ಗೆ ಏನೋ ಹೇಳಿಲ್ವಾ ನಿಮ್ಗೆ? ಏನೋ ಸರ್, ನಮ್ ತಮ್ಮವ್ರು ಹೋಗಿ ಕೇಸ್ ಇಟ್ಕೊಂಡಾರ ಅಷ್ಟೇ ಸರ್. ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ನಮ್ ತಮ್ಮವ್ರೆ, ನಾವೇನ್ ಹೊರಗಡೆ ಹೋಗಿಲ್ಲ ಸರ್ ಇಲ್ಲಿ. ಓಕೆ.